ಯಾವ ವಾರ ಹುಟ್ಟಿರುತ್ತಾರೋ ಅವರ ಸ್ವಭಾವ ಹೀಗಿರುತ್ತದೆ. ಭಾನುವಾರ. ಈ ದಿನ ಜನಿಸಿದವರು ಆಶಾವಾದಿಗಳಾಗಿರುತ್ತಾರೆ. ಸಾಮಾನ್ಯವಾಗಿ ಅಂತಹ ವ್ಯಕ್ತಿಯು ಎಲ್ಲದರಲ್ಲೂ ಗೆಲ್ಲುತ್ತಾನೆ. ಅವರ ಜೀವನವು ಮಂದಗತಿಯಲ್ಲಿರುವುದಾದರೂ ಅಪಾರ ಅದೃಷ್ಟವನ್ನು ಹೊಂದುತ್ತಾರೆ. ಈ ಜನರು ಕಲೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗೌರವವನ್ನು ಪಡೆಯುತ್ತಾರೆ. ಧರ್ಮದಲ್ಲೂ ಅವರಿಗೆ ಆಸಕ್ತಿ ಹೆಚ್ಚು. ಅವರು ತಮ್ಮ ಕುಟುಂಬ ಸದಸ್ಯರನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಾರೆ. ಸೋಮವಾರ. ಈ ದಿನ ಜನಿಸಿದವರು ಅಷ್ಟೇನು ಶ್ರೀಮಂತರಲ್ಲದಿದ್ದರೂ ಹಸಿವಿನಿಂದ ಬಳಲುವ ಅಪಾಯ ಎಂದಿಗೂ ಬರುವುದಿಲ್ಲ. ಇವರು ಶಾಂತ ಸ್ವಭಾವದವರು. ಅವರ ಜೀವನದಲ್ಲಿ ಸಂತೋಷವಾಗಿರುತ್ತಾರೆ. ಇವರು ಯಾರಿಂದಲೂ ಮೋಸ ಹೋಗುವುದಿಲ್ಲ. ಇವರು ಸುಖ ಮತ್ತು ದುಃಖ ಎರಡನ್ನೂ ನಿಭಾಯಿಸುತ್ತಾರೆ. ಚಿಕ್ಕಂದಿನಲ್ಲಿ ಶಿಕ್ಷಣವನ್ನು ದ್ವೇಷಿಸಿದರೂ ನಂತರ ಅವರ ಜೀವನದಲ್ಲಿ ಬುದ್ಧಿವಂತಿಕೆ ಹೆಸರುವಾಸಿಯಾಗುತ್ತಾರೆ. ಮಂಗಳವಾರ. ಈ ವಾರ ಜನಿಸಿದವರು ತುಂಬಾ ಅಚ್ಚುಕಟ್ಟಾದ ಜೀವನವನ್ನು ನಡೆಸಲು ಬಯಸುತ್ತಾರೆ. ಇವರು ಮಹತ್ವಾಕಾಂಕ್ಷೆಯುಳ್ಳವರು. ತಮ್ಮದೇ ಆದ ಪ್ರದೇಶವನ್ನು ಆಯ್ಕೆ ಮಾಡುವವರಾಗಿರುತ್ತಾರೆ. ಕೋಪ ಸ್ವಭಾವದವರಾಗಿರುತ್ತಾರೆ. ಇದರಿಂದ ತಮ್ಮ ಸುತ್ತಲಿನ ಜನರೊಂದಿಗೆ ತೊಂದರೆಗೀಡಾಗಬಹುದು. ಇವರು ಅಹಂಕಾರವನ್ನು ಹೊಂದಿರುತ್ತಾರೆ. ಬುಧವಾರ. ಈ ದಿನ ಜನಿಸಿದವರು ಕಲಾಪ್ರಿಯರಾಗಿರುತ್ತಾರೆ. ಸಂಗೀತಗಾರರು ಹೆಚ್ಚು ಪ್ರಮಾಣದಲ್ಲಿ ಹಣವನ್ನು ಪಡೆಯುತ್ತಾರೆ. ಸುಲಭವಾಗಿ ಹಣ ಸಂಪಾದಿಸುತ್ತಾರೆ. ಈ ದಿನ ಹುಟ್ಟಿದವರು ತುಂಬಾ ಹಠಮಾರಿಗಳಾಗಿರುತ್ತಾರೆ. ಇವರು ದೇವರ ಪೂಜೆ ಪುರಸ್ಕಾರಗಳಿಗೆ ದೂರ ಉಳಿಯುತ್ತಾರೆ. ತಂದೆ ತಾಯಿಯನ್ನು ಹೆಚ್ಚು ಗೌರವ ನೀಡುತ್ತಾರೆ. ಅವರದೇ ಆದ ಗುರಿಯನ್ನು ಹೊಂದಿದವರಾಗಿದ್ದು ಅವರನ್ನು ಮರಳು ಮಾಡುವುದು ಕಷ್ಟದ ಕೆಲಸ. ಗುರುವಾರ. ಈ ದಿನ ಜನಿಸಿದವರು ನ್ಯಾಯವನ್ನು ಇಷ್ಟಪಡುತ್ತಾರೆ. ಇವರು ಶ್ರಮಜೀವಿಗಳಾಗಿದ್ದು ಸಾಧಾರಣ ಜೀವನವನ್ನು ನಡೆಸುತ್ತಾರೆ. ಇವರು ವಿನಾಕಾರಣ ಸಮಯವನ್ನು ಹಣವನ್ನು ವ್ಯರ್ಥ ಮಾಡಬಾರದೆಂಬ ತತ್ವವನ್ನು ಹೊಂದಿರುತ್ತಾರೆ. ಇವರು ಎಂತಹ ಕಠಿಣ ಪರಿಶ್ರಮಕ್ಕೆ ಹೆದರದೆ ತಮ್ಮ ಗುರಿಯನ್ನು ತಲುಪುತ್ತಾರೆ. ಇವರಿಗೆ ಯಾವುದರ ಮೇಲೆ ಮೋಹ ದುರಾಸೆ ಇರುವುದಿಲ್ಲ. ಅದೃಷ್ಟವು ಯಾವಾಗಲೂ ಅವರನ್ನು ಕೈಬಿಡುವುದಿಲ್ಲ. ಶುಕ್ರವಾರ. ಈ ದಿನ ಜನಿಸಿದವರು ಕರುಣೆ ಮತ್ತು ಉದಾರಮಯಿಗಳಾಗಿರುತ್ತಾರೆ. ಇವರು ಸಂತೋಷ ಮತ್ತು ಗೌರವದಿಂದ ಜೀವನ ನಡೆಸುತ್ತಾರೆ. ಇವರಿಗೆ ಸುಲಭದ ರೀತಿಯಲ್ಲಿ ಹಣ ದೊರೆಯುವುದಿಲ್ಲ. ಇವರು ನಿರಂತರವಾಗಿ ದುಡಿದು ಹಣ ಗಳಿಸಬೇಕು. ಇವರು ತಮ್ಮ ಮಾತಿನ ಮೂಲಕವೇ ಬೇರೆಯವರ ಮೇಲೆ ಅಗಾಧ ಪ್ರಭಾವ ಬೀರುತ್ತಾರೆ. ಈ ದಿನ ಹುಟ್ಟಿದವರಿಗೆ ಗುರುಗ್ರಹವು ಆಳುತ್ತದೆ. ಅವರು ಕಷ್ಟಕರ ಸಮಯವನ್ನು ಒಳ್ಳೆಯ ರೀತಿಯಲ್ಲಿ ಎದುರಿಸಬೇಕಾಗುತ್ತದೆ. ಈ ದಿನದಂದು ಶಿಕ್ಷಣ ತಜ್ಞ, ವಿಶ್ವದ ಶ್ರೇಷ್ಠ ವೈದ್ಯ ಮತ್ತು ಶ್ರೇಷ್ಠ ಸಮಾಜಶಾಸ್ತ್ರಜ್ಞ ಮತ್ತು ಇನ್ನು ಹೆಚ್ಚು ಕೆಲಸ ಮಾಡುವ ವ್ಯಕ್ತಿಗಳು ಜನಿಸಿರುವುದು ವಿಶೇಷ. ಶನಿವಾರ. ಈ ದಿನ ಹುಟ್ಟಿದವರು ಸುಲಭವಾಗಿ ಜಾಗ ಬಿಟ್ಟುಕೊಡುವುದಿಲ್ಲ. ಸಿರಿವಂತಿಕೆಯ ವಿಷಯದಲ್ಲಿ ಇವರು ಭಾಗ್ಯಶಾಲಿಗಳು. ಇವರುಗಳು ಸಂತೋಷ, ಯಶಸ್ಸು, ಆಕಾಂಕ್ಷೆಗಳನ್ನು ಕಷ್ಟಪಟ್ಟು ಹೋರಾಡಲು ಸಿದ್ಧರಿರುತ್ತಾರೆ. ಇವರ ಜೀವನದಲ್ಲಿ ಕಷ್ಟ ಮತ್ತು ಸುಖಗಳನ್ನು ಅನುಭವಿಸುತ್ತಲೇ ಇರುತ್ತಾರೆ. ಇವರು ಸಮಾಜವನ್ನು ಮುನ್ನಡೆಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಇವರುಗಳು ತಂದೆ ತಾಯಿ ಒಡ ಹುಟ್ಟಿದವರಿಂದ ಅಶಾಂತಿಯನ್ನು ಹೊಂದಿರುತ್ತಾರೆ. ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.